ಅಡಿಕೆ ಬೆಳೆಯು ಹಲವಾರು ರೋಗಗಳಿಗೆ ತುತ್ತಾಗುತ್ತಿದ್ದು ಅವುಗಳಲ್ಲಿ ಎಲೆ ಚುಕ್ಕೆ ರೋಗವು ಪ್ರಮುಖವಾಗಿದ್ದು ಮಲೆನಾಡಿನೆಲ್ಲೆಡೆ ವ್ಯಾಪಕವಾಗಿ ಹರಡುತ್ತಿರುವುದು ಈ ಭಾಗದ ಬೆಳೆಗಾರರಲ್ಲಿ ಹೆಚ್ಚು ಆತಂಕಕ್ಕೆ ಕಾರಣವಾಗುತ್ತಿದೆ. ರೋಗದ ಲಕ್ಷಣಗಳು: ಕೊಲೆಟೋಟ್ರೈಕೋಮ್ ಶಿಲೀಂಧ್ರವು ಸೋಗೆಗಳ ಗರಿಗಳ ಮೇಲೆ ಹಳದಿ ಮತ್ತು ಕಪ್ಪು ಬಣ್ಣದ ಚಿಕ್ಕ ಗಾತ್ರದ ಚುಕ್ಕೆಗಳನ್ನು ಉಂಟುಮಾಡುತ್ತದೆ ಹಾಗೂ ಗರಿಗಳು ತುದಿಯಿಂದ ಒಣಗಲು ಪ್ರಾರಂಭಿಸುತ್ತವೆ. ಫಿಲ್ಲೋಸ್ಟಿಕ್ಟಾ ಶಿಲೀಂಧ್ರವು ಮರಗಳ ಸೋಗೆಗಳ ಮೇಲ್ಭಾಗದಲ್ಲಿ ದೊಡ್ಡ ಗಾತ್ರದ ಬೂದಿ ಮಿಶ್ರಿತ ಬಿಳಿ ಬಣ್ಣದ ಚುಕ್ಕೆಗಳು ಕಂಡುಬಂದು ಅವುಗಳ ಅಂಚು ಕಂದು ಮತ್ತು ಕಪ್ಪು ಬಣ್ಣದ ಚುಕ್ಕೆಗಳ ರೂಪದಲ್ಲಿ ಕಾಣಿಸುತ್ತವೆ. ಪೆಸ್ಟಲೋಷಿಯಾ ಬಾಧಿತ ಗರಿಗಳ ಮೇಲೆ ನಸು ಹಳದಿ ಬಣ್ಣದ ಚುಕ್ಕೆಗಳು ಕಾಣಿಸುತ್ತವೆ. ಈ ಚುಕ್ಕೆಗಳು ಕೆಳಗಿನ ಎಲೆಗಳಿಂದ ಪ್ರಾರಂಭವಾಗಿ ಶೀಘ್ರವಾಗಿ ಒಂದಕ್ಕೊಂದು ಕೂಡಿಕೊಂಡು ಪೂರ್ತಿ ಹೆಡೆಗಳನ್ನು ಆವರಿಸುತ್ತವೆ. ರೋಗ ಉಲ್ಬಣಗೊಂಡಾಗ ಹೆಡೆಗಳು ಒಣಗಲಾರಂಭಿಸುತ್ತವೆ. ಈ ರೋಗಕ್ಕೆ ಪೂರಕವಾದ ಅಂಶಗಳೆಂದರೆ ಶಿಲೀಂಧ್ರವು ರೋಗಗ್ರಸ್ತ ಗರಿಗಳಲ್ಲಿ ವಾಸಿಸುತ್ತದೆ. ಮಳೆ ಹನಿಗಳ ಚಿಮ್ಮುವಿಕೆಯಿಂದ ಶಿಲೀಂಧ್ರದ ಕಣಗಳು ಗಾಳಿಯಲ್ಲಿ ಸೇರಿ ಹೊಸ ಗರಿಗಳನ್ನು ತಲುಪುತ್ತವೆ. ರೋಗದ ನಿರ್ವಹಣೆ: ರೋಗ ಬಾಧಿತ ಒಣಗಿದ ಗರಿಗಳನ್ನು ಕತ್ತರಿಸಿ ತೆಗೆದು ನಾಶಪಡಿಸುವುದರಿಂದ ರೋಗಾಣುವಿನ ಹರಡುವಿಕೆಯನ್ನು ಪರಿಣಾಮಕಾರಿಯಾಗಿ ತಡೆಯಬಹುದು. ಮರಗಳ ಉತ್ತಮ ಬೆಳವಣಿಗೆಗೆ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಶಿಫಾರಿತ ಪೋಷಕಾಂಶಗಳನ್ನು ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಗಿಡಗಳಿಗೆ ಒದಗಿಸಬೇಕು. ಜೈವಿಕ ಶಿಲೀಂಧ್ರ ಮತ್ತು ದುಂಡಾಣು ನಾಶಕಗಳಾದ ಟ್ರೈಕೋಡರ್ಮಾ ಹಾರ್ಜಿಯಾನಮ್, ಸೂಡೋಮೋನಾಸ್ ಫ್ಲೋರೆಸೆನ್ಸ್ ಮತ್ತು ಬ್ಯಾಸಿಲಸ್ ವೆಲೆಂಜೆನೆಸಿಸ್ ಸೂಕ್ಷ್ಮ ಜೀವಿಗಳನ್ನು ಕೊಟ್ಟಿಗೆ ಗೊಬ್ಬರ ಅಥವಾ ಬೇವಿನ ಹಿಂಡಿಯ ಜೊತೆಗೆ ಬೆರೆಸಿ ಮರಗಳಿಗೆ ನೀಡಬೇಕು. ಮೇ ತಿಂಗಳ ಕೊನೆಯ ಅಥವಾ ಜೂನ್ ತಿಂಗಳ ಮೊದಲ ವಾರದಲ್ಲಿ 1% ಬೋರ್ಡೋ ದ್ರಾವಣವನ್ನು 1 ಮಿಲಿ ಅಂಟು ದ್ರಾವಣದ ಜೊತೆ ಬೆರೆಸಿ ಎಲ್ಲಾ ಹಿಂಗಾರ ಮತ್ತು ಸೋಗೆಗಳಿಗೆ ಸಿಂಪಡಿಸಬೇಕು. ಬೋರ್ಡೋ ದ್ರಾವಣದ 3 ಸಿಂಪಡಣೆಯ ನಂತರ ಶಿಲೀಂಧ್ರ ನಾಶಕಗಳಾದ ಪ್ರಾಪಿಕೋನಜೋಲ್ 1 ಮಿಲಿ ಪ್ರತಿ ಲೀಟರ್ ಅನ್ನು ಸೆಪ್ಟೆಂಬರ್-ಅಕ್ಟೋಬರ್ ತಿಂಗಳಲ್ಲಿ ಮತ್ತು ಪ್ರಾಪಿನೆಬ್ 2 ಗ್ರಾಂ ಪ್ರತಿ ಲೀಟರ್ನಂತೆ ಅಕ್ಟೋಬರ್-ನವೆಂಬರ್ ತಿಂಗಳಲ್ಲಿ ಹಾಗೂ ಅವಶ್ಯಕತೆ ಇದ್ದಲ್ಲಿ ಟೆಬ್ಯುಕೋನಜಾಲ್ 1 ಮಿಲಿ ಪ್ರತಿ ಲೀಟರ್ನಂತೆ ಡಿಸೆಂಬರ್-ಜನವರಿ ತಿಂಗಳಲ್ಲಿ 1 ಮಿಲಿ ಅಂಟಿನ ಜೊತೆ ಬೆರೆಸಿ ಸಿಂಪಡಣೆ ಮಾಡಿದಲ್ಲಿ ಎಲೆ ಚುಕ್ಕೆ ರೋಗದ ನಿರ್ವಹಣೆ ಮಾಡಬಹುದು.